ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಭಾಷೆ ಅನ್ನುವಂಥದ್ದೇನಿದೆ ಅದು ಕೇವಲ ಒಂದು ಸಂವಹನದ ಒಂದು ಮಾಧ್ಯಮ ಆಗಿ ಅದು ಉಳ್ಕೊಂಡಿಲ್ಲ. ಅದು ರಾಜಕೀಯದ ಒಂದು ಅಸ್ತ್ರ ಆಗಿ ಇದು ಬದಲಾಗ್ತಾ ಬರ್ತಾ ಇದೆ. ತಮಿಳುನಾಡಿನ ಉಪಮುಖ್ಯಮಂತ್ರಿ ಇದ್ದಾರೆ ಉದಯನಿಧಿ ಸ್ಟಾಲಿನ್ ಅವರು ಇತ್ತೀಚೆಗೆ ಒಂದು ಮಾತನ್ನ ಹೇಳಿದ್ರು. ಹಿಂದಿ ಅನ್ನುವಂಥದ್ದೇನಿದೆ ಅದು ಬರೀ ಭಾಷೆ ಅಲ್ಲ, ಅದು ಭಾರತದ ನೂರಾರು ಮಾತೃಭಾಷೆಗಳೇನಿದಾವೆ ಆ ಎಲ್ಲ ಮಾತೃಭಾಷೆಗಳನ್ನು ನುಂಗಿ ನೀರು ಕುಡಿಯುತ್ತಿರುವಂಥ ಒಂದು ರೀತಿ ಡೈನಾಸರ್ ಥರ ಅಂತ. ಈ ಮಾತು ಕೇಳಿ ಇಡೀ BJP ನಾಯಕತ್ವ ಏನಿದೆ ಅದು ಟೋಟಲ್ ಎಂಟೈರ್ ಟೀಮ್ ಕೆಂಡಾಮಂಡಲವಾಗಿ ಕೂತ್ಕೊಂಡಿದೆ. ಯಾಕೆ ಉದಯನಿಧಿ ಅವರನ್ನೇ ಇವರು ಅಂದರೆ BJP ಅವರು ಟಾರ್ಗೆಟ್ ಮಾಡ್ತಾ ಇದೆ? ಇದ್ರ ಹಿಂದೆ 2026 ಒಂದು ಮಾಸ್ಟರ್ ಪ್ಲ್ಯಾನ್ ಏನಿದೆ ಈ ಒಂದು BJPಯ ಟೀಮ್ದು, ಇವತ್ತು ಈ ಒಂದು ಸತ್ಯವನ್ನು ಒಂದಷ್ಟು ಪೋಸ್ಟ್ ಮಾಡುವಂಥ ಕೆಲಸವನ್ನು ಮಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಉದಯನಿಧಿ ಅವರನ್ನು BJP ಯಾಕೆ ವಿಲನ್ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕಿದ್ರೆ ಅವರ ಹಳೆಯ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ನೋಡಬೇಕಾಗತ್ತೆ. ಕಳೆದ ವರ್ಷ ಇದೇ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮ ನಿರ್ಮೂಲನ ಅನ್ನುವಂಥ ಒಂದು ಸಮ್ಮೇಳನದಲ್ಲಿ ಆಡಿದಂಥ ಒಂದಷ್ಟು ಮಾತುಗಳು ದೇಶದಾದ್ಯಂತ ಒಂದು ರೀತಿ ಸಂಚಲನವನ್ನು ಮೂಡಿಸಿದ್ವು. BJP ಇದನ್ನು ಹಿಂದೂ ಧರ್ಮದ ವಿರುದ್ಧದ ಯುದ್ಧ ಅಂತ ಕರೆದ್ರೆ, ಇದೇ ಉದಯನಿಧಿ ಅವರು ಇದನ್ನು ಜಾತಿ ತಾರತಮ್ಯದ ವಿರುದ್ಧದ ಧ್ವನಿ ಅಂತ ಕರೆದಿದ್ರು. BJPಗೆ ದಕ್ಷಿಣ ಭಾರತದಲ್ಲಿ ಹೆಜ್ಜೆ ಇಡೋಕೆ ಒಂದು ರೀತಿ ಸಾಂಸ್ಕೃತಿಕ ಶತ್ರು ಆ ಒಂದು BJP ಟೀಮ್ಗೆ ಬೇಕಾಗಿತ್ತು. ಉದಯನಿಧಿ ಅವರ ನೇರ ಮಾತುಗಳು BJPಗೆ ಸರಿಯಾದ ಒಂದು ರೀತಿ ಆಹಾರ ಸಿಕ್ಕಂತೆ ಆಯಿತು. ಅವರು ಇವರನ್ನು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿದ್ರು. ಈಗ ಇದೇ ಭಾಷೆಯ ವಿಚಾರ ಬಂದಾಗಿನಿಂದಲೂ ಕೂಡ BJP ಅನ್ನುವಂಥ ಟೀಮ್ ಏನಿದೆ ಆ ಒಂದು ಟೀಮ್ ಟೋಟಲ್ ಟೀಮು ಈ ಅಸ್ತ್ರವನ್ನು ಬಳಸ್ತಾ ಬರ್ತಾ ಇದೆ. ಸ್ಟಾಲಿನ್ ಅವರನ್ನು ದೇಶ ವಿಭಜಕ, ದೇಶವನ್ನು ಇವರು ಬೇರೆ ಮಾಡೋರು ಅಂಥೇಳಿ ಕರೆಯುವಂಥ ಮೂಲಕ ಉತ್ತರ ಭಾರತದ ಮತದಾರರನ್ನು ಇವರು BJP ಕಡೆ ಸೆಳೆಯುವಂಥ ಪ್ಲ್ಯಾನನ್ನು ಈ BJP ಟೀಮ್ ಮಾಡ್ತಾ ಇದೆ. ಈಗ ಉದಯನಿಧಿ ಹೇಳಿದಂತಹ ಡೈನೋಸಾರ್ ಥಿಯರಿಗೆ ಬಂದು ನೋಡೋದಾದರೆ ಸ್ನೇಹಿತರೆ, 2011 ಜನಗಣತಿಯ ಒಂದು ಪ್ರಕಾರ ನೋಡೋದಾದರೆ ಭಾರತದಲ್ಲಿ 43% ಜನ ಹಿಂದಿಯನ್ನು ಮಾತನಾಡ್ತಾರೆ ಅಂತ ಸರ್ಕಾರ ಹೇಳುತ್ತೆ. ಬಟ್ ಇದು ಅಪ್ಪಟ ಸುಳ್ಳು ಅಂದರೆ ಸುಳ್ಳು. ಯಾಕಂದರೆ 43% ಒಳಗಡೆ ಏನೇನಿದೆ ಅನ್ನೋದನ್ನೆಲ್ಲ ನಾವು ನೋಡಿದ್ರೆ ಇದು ಸುಳ್ಳು ಅಂತ ನಿಮಗೂ ಅನಿಸುತ್ತೆ. ಭೋಜ್ಪುರಿ ಈಗ ಒಂದಷ್ಟು ಭಾಷೆಗಳನ್ನು ನೋಡೋದಾದ್ರೆ ಅವಧಿ ಅನ್ನುವಂಥ ಒಂದು ಭಾಷೆ, ತುಳಸಿದಾಸರು ರಾಮಾಯಣ ಬರೆದಂಥ ಭಾಷೆ ಇವತ್ತು ಎಲ್ಲಿ ಹೋಗಿ ನಿಂತಿದೆ. ಮತ್ತು ಭೋಜ್ಪುರಿ ಅನ್ನುವಂಥ ಭಾಷೆ 5 ಕೋಟಿಗೂ ಹೆಚ್ಚು ಜನ ಮಾತನಾಡುವಂಥ ಈ ಭಾಷೆಗೆ ಸ್ವತಂತ್ರವಾಗಿರುವಂಥ ಸ್ಥಾನಮಾನ ಅನ್ನುವಂಥದ್ದೇ ಇಲ್ಲ. ನೀವು ನೇಹಾ ಸಿಂಗ್ ರಾಥೋರ್ ಅವರ ಒಂದಷ್ಟು ಹಾಡುಗಳನ್ನು ಕೇಳಿರ್ಬೋದು. ಆಕೆ BJP ವಿರುದ್ಧ ಒಂದಷ್ಟು ಹಾಡುಗಳನ್ನು ಬರೆದು ಅದು ವೈರಲ್ ಆಗಿತ್ತು, ಮತ್ತು ಆಕೆ ಮೇಲೆ ಕೇಸ್ ಕೂಡ ಮಾಡಿದ್ರು. ಮತ್ತು ಬ್ರಜ್ ಭಾಷೆ ಮತ್ತು ರಾಜಸ್ಥಾನಿ ಭಾಷೆಗಳು ಇವೇನಿದಾವೆ ಇವುಗಳನ್ನೆಲ್ಲ ಹಿಂದಿ ಅನ್ನುವಂಥ ಒಂದು ದೊಡ್ಡ ಛತ್ರಿ ಕೆಳಗಡೆ ತಂದಿಟ್ಟು ಉಪಭಾಷೆ ಅಂತೇಳಿ ಇವನ್ನೆಲ್ಲವನ್ನು ಆ ಛತ್ರಿ ಕೆಳಗಡೆ ಇಟ್ಕೊಂಡು ಅವುಗಳನ್ನೆಲ್ಲ ನುಂಗಾಗ್ತಾ ಇದೆ ಈ ಒಂದು ಹಿಂದಿ ಅನ್ನುವಂಥ ಭಾಷೆ. ಒಂದು ವೇಳೆ ಈ 50 ಭಾಷೆಗಳೇನಿದಾವೆ, ಈ ಇತರ 50 ಭಾಷೆಗಳು ಹಿಂದಿ ಕೆಳಗಡೆ ಇರ್ತಕ್ಕಂಥ ಸ್ವತಂತ್ರ ಭಾಷೆಗಳು ಅಂತ ಏನು ಕರಿತೀವಿ, ಆ ಒಂದು 50 ಭಾಷೆಗಳನ್ನು ಸ್ವತಂತ್ರ ಅಂತ ಗುರುತಿಸಿದ್ರೆ ಹಿಂದಿ ಮಾತನಾಡುವಂಥ ಜನರ ಸಂಖ್ಯೆ ಕೇವಲ 25%ಗಿಂತಲೂ ಕೆಳಗಡೆ ಕುಸಿದು ಬೀಳ್ತದೆ. ಅಂದರೆ ತನ್ನ ಸಂಖ್ಯಾಬಲ ಏನಿದೆ ಹಿಂದಿ ಮಾತನಾಡುವಂತಹ ಜನ ಅವರು ಸಂಖ್ಯಾಬಲವನ್ನು ಪ್ರದರ್ಶನ ಮಾಡೋದಕ್ಕೆ ಹಿಂದಿ ಭಾಷೆ ತನ್ನ ಹೊರಹುಟ್ಟಿದಂತಹ ಭಾಷೆಗಳನ್ನೆಲ್ಲವನ್ನು ಕೂಡ ಬಲಿ ಕೊಟ್ಕೊಳ್ತಾ ಬರ್ತಾ ಇದೆ. ಇದು ಇದರ ಅಸಲಿ ಕತೆ. ಇದೇ ಗತಿ ನಾಳೆ ನಮ್ಮ ಕನ್ನಡ, ತಮಿಳು, ತೆಲುಗು ಅಥವಾ ಮಲಯಾಳಂ ಈ ಎಲ್ಲ ಭಾಷೆಗಳಿಗೂ ಬರುತ್ತೋ ಅನ್ನುವಂಥ ಒಂದು ಭಯ ಏನಿದೆ ಅದು ಇಡೀ ದಕ್ಷಿಣ ರಾಜ್ಯಗಳ ಒಳಗಡೆ ಅದು ಕಾಡ್ತಾ ಇದೆ. ಈ BJPಯ ಒಂದು ರಾಷ್ಟ್ರ ಒಂದು ಭಾಷೆ ಅನ್ನುವಂಥ ನೀತಿಯಿಂದ ನಮ್ಮ ಕರ್ನಾಟಕಕ್ಕೆ ಆಗುವಂಥ ಆರ್ಥಿಕ ಪೆಟ್ಟು ಅನ್ನುವಂಥದ್ದು ಏನಿದೆ ಅದು ಸಾಮಾನ್ಯ ಇದ್ದಲ್ಲ ಸ್ನೇಹಿತರೆ. ಇದು ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಬರೀ ಸಾಂಸ್ಕೃತಿಕ ವಿಷಯ ಅಂತೂ ಖಂಡಿತ ಅಲ್ವೇ ಅಲ್ಲ, ಇದೊಂದು ದುಡ್ಡಿನ ವಿಷಯ ಕೂಡ ಹೌದು. ಇದು ನಮ್ಮ ದಕ್ಷಿಣ ಭಾರತದ ರಾಜ್ಯಗಳ ದುಡ್ಡಿನ ಹಣಕಾಸಿನ ವಿಷಯ ಕೂಡ ಹೌದು. ಸ್ಥಳೀಯ ಉದ್ಯೋಗಗಳ ಲೂಟಿ, ರೈಲ್ವೆ, ಬ್ಯಾಂಕಿಂಗ್ ಮತ್ತು SSC ಪರೀಕ್ಷೆಗಳು ಏನಿದಾವೆ ಅವುಗಳನ್ನೆಲ್ಲ ಮಾಡ್ತಕ್ಕಂಥದ್ದು ಹಿಂದಿ ಭಾಷೆಯಲ್ಲಿ, ಕನ್ನಡವನ್ನು ಕಡೆಗಣಿಸಿ ಹಿಂದಿಗೆ ಆದ್ಯತೆ ಕೊಡೋದ್ರಿಂದ ಈ ಒಂದು ಎಕ್ಸಾಮ್ಗಳಲ್ಲಿ ನಮ್ಮ ಕರ್ನಾಟಕದ ಉದ್ಯೋಗಗಳು ಅಂತ ಏನಿದಾವೋ ಅವೆಲ್ಲ ಪರಭಾಷಿಗರು ಅಂತ ಏನಿದ್ದಾರೆ, ಹಿಂದಿಗಳು ಅಥವಾ ನಾರ್ತ್ ಇಂಡಿಯನ್ಸ್ ಅಂತ ಏನು ಕರಿತೀವಿ, ಅವರ ಪಾಲಾಗ್ತಾ ಹೋಗುತ್ತೆ. ಒಬ್ಬ ಕನ್ನಡಿಗ ಬ್ಯಾಂಕ್ಗೆ ಏನಾದರೂ ಹೋಗಿ ನಿಂತರೆ ಅಲ್ಲಿ ಅವನಿಗೆ
ಕನ್ನಡ ಬರದೇ ಇರತಕ್ಕಂಥ ಒಂದಷ್ಟು ಸಿಬ್ಬಂದಿಗಳು ಮಾತ್ರ ಸಿಗ್ತಾ ಇರತಕ್ಕಂಥದ್ದು. ಇದು ಎಲ್ಲರೂ ಸಹ ಅನುಭವ ಆಗಿದೆ ಅಂತ ಭಾವಿಸ್ತೀನಿ. ಇದು ಕೇವಲ ಭಾಷೆಯ ಸಮಸ್ಯೆ ಅಲ್ಲ, ಇದು ಕನ್ನಡಿಗರ ಉದ್ಯೋಗದ ಒಂದು ಹಕ್ಕಿನ ಅಪಹರಣ ಅಂತ ಹೇಳ್ಬೋದು, ಹಕ್ಕಿನ ಮೇಲೆ ಆಗ್ತಾ ಇರತಕ್ಕಂಥ ಒಂದು ರೀತಿ ದೌರ್ಜನ್ಯ ಅಂತ ಹೇಳ್ಬೋದು. ಇನ್ನು ಸೇವಾ ವಲಯಕ್ಕೂ ಕೂಡ ಈ ಒಂದು ವಿಚಾರದಲ್ಲಿ ಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ. ಬೆಂಗಳೂರು ಇವತ್ತು ಏನು ಜಾಗತಿಕ ಮಟ್ಟದಲ್ಲಿ ಬೆಳೆದಿದ್ದು ಇಂಗ್ಲಿಷ್ ಮತ್ತೆ ನಮ್ಮ ಅಲ್ಲಿರ್ತಕ್ಕಂಥ ಒಂದು ರೀತಿ ವೈವಿಧ್ಯತೆಯಿಂದ ಅಂತಾನೆ ಹೇಳ್ಬೋದು. ಇಲ್ಲಿ ಹಿಂದಿಯನ್ನ ಬಲವಂತವಾಗಿ ಏನಾದರೂ ಹೇರಿದ್ರೆ ಜಾಗತಿಕ ಮಟ್ಟದ ಏನು ಕಂಪನಿಗಳೇನಿದಾವೆ ಅವುಗಳಿಗೆ ಇಲ್ಲಿನ ವಾತಾವರಣ ಒಂದಷ್ಟು ಮುಜುಗರವನ್ನು ತರಬಹುದು. ಇದು ನಮ್ಮ ರಾಜ್ಯದ GDPಗೆ ಬಹಳ ದೊಡ್ಡ ಮಟ್ಟದ ಹೊಡೆತ ಬಿಡುವುದಂತೂ ಖಂಡಿತ ಸತ್ಯ. ಇನ್ನು ಸಣ್ಣ ಉದ್ಯಮಗಳ ನಾಶ ಆಗುವಂಥದ್ದು. GST ಪೋರ್ಟಲ್ನಿಂದ ಹಿಡಿದು ಕೇಂದ್ರದ ಈ ಮಾರ್ಕೆಟ್ ಪ್ಲೇಸ್ವರೆಗೆ ಎಲ್ಲವೂ ಹಿಂದಿ ಇಂಗ್ಲಿಷ್ ಮಯ ಆಗಿ ಕೂತ್ಕೊಂಡಿದೆ. ನಮ್ಮ ಹಳ್ಳಿಯ ಒಬ್ಬ ಕುಶಲಕರ್ಮಿಗೆ ಅಥವಾ ಸಣ್ಣ ವ್ಯಾಪಾರಿಗೆ ಹಿಂದಿ ಬರೆದಿದ್ರೆ ಅವನಿಗೆ ಕೇಂದ್ರದ ಸೌಲಭ್ಯಗಳು ಸಿಗುವಂಥದ್ದು ಖಂಡಿತ ಸಾಧ್ಯನೇ ಇಲ್ಲ. ಇದು ನಮ್ಮ ಗ್ರಾಮೀಣ ಆರ್ಥಿಕತೆಯನ್ನು ಕುಸಿಯೋ ರೀತಿ ಮಾಡುತ್ತೆ. ಇನ್ನು ಸ್ನೇಹಿತರೆ, ನಾವು ₹1 GSTಯನ್ನು ಕಟ್ಟಿದ್ರೆ ನಮಗೆ ಬರ್ತಕ್ಕಂಥದ್ದು ಕೇವಲ 14 ಪೈಸೆ ಅಷ್ಟು ಮಾತ್ರ. ಏನು GSTಯ ರಿಟರ್ನ್ಸ್ ಬರ್ತಕ್ಕಂಥದ್ದು ಅದು 14 ಪೈಸೆಗಿಂತಲೂ ಕಡಿಮೆ. ಆದರೆ ಉತ್ತರ ಪ್ರದೇಶಕ್ಕೆ ಹೋಗುವಂಥದ್ದು ₹2ಗಿಂತಲೂ ಹೆಚ್ಚು. ನಮ್ಮ ದುಡ್ಡು ಅಲ್ಲಿ ಹಿಂದಿ ವಾಳಗಳಿಗೆ ಒಂದು ರೀತಿ ಹಬ್ಬ ಮಾಡೋಕ್ಕೆ ಎಲ್ಲವನ್ನು ಅವರಿಗೆ ದಾರಿ ಇರೋ ರೀತಿ ಆಗ್ತಾ ಇದೆ. ಮತ್ತು ಇನ್ನೊಂದು ಉದ್ಯೋಗ ತಾರತಮ್ಯ ಅನ್ನುವಂಥದ್ದು, ಬ್ಯಾಂಕಿಂಗು, IBPS ಅನ್ನುವಂಥ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ರೈಲ್ವೆ ಮತ್ತು ಕೇಂದ್ರ ಸರ್ಕಾರದ ಪರೀಕ್ಷೆಗಳೇನಿದಾವೆ ಅವು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರ್ತದೆ. ನಮ್ಮ ಕನ್ನಡದ ಹುಡುಗರೇನಿದ್ದಾರೆ ಅವರು ಮೊದಲು ಹಿಂದಿಯನ್ನು ಕಲಿತು ಪರೀಕ್ಷೆನ ಬರೀಬೇಕಾ? ಇದು ಒಂದು ರೀತಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಅನ್ನಿಸ್ಕೊಳತ್ತಾ? ಖಂಡಿತವಾಗ್ಲೂ ಅಲ್ಲ. ಅವ್ರಿಗೆ ಯಾವತ್ತಿದ್ರು ಮೇಲೆ ಇರ್ತಾರೆ, ನಾವು ಯಾವತ್ತಿದ್ರು ಕೆಳಗಡೆ ಇರ್ತೀವಿ. ಆ ಒಂದು ಮಟ್ಟಕ್ಕೆ ಇವರು ತಂದಿಡುವಂಥ ಪ್ಲ್ಯಾನನ್ನು ಮಾಡ್ತಿದ್ದಾರೆ. ಮತ್ತು 2026ರ ಡಿಲಿಮಿಟೇಷನ್, ಇದ್ರ ಬಗ್ಗೆ ತುಂಬ ಹಿಂದೆ ನಾವು ಚರ್ಚೆಯನ್ನೆಲ್ಲ ಮಾಡಿದ್ದೀವಿ. ಕ್ಷೇತ್ರ ಪುನರ್ವಿಂಗಡಣೆ ಅಂತಂದರೆ ಜನಸಂಖ್ಯೆ ಹೆಚ್ಚಿರುವಂಥ ಹಿಂದಿ ರಾಜ್ಯಗಳಿಗೆ ಪಾರ್ಲಿಮೆಂಟ್ನಲ್ಲಿ ಅತಿ ಹೆಚ್ಚು ಸೀಟ್ಗಳು ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಆಗ ದಕ್ಷಿಣದ ಧ್ವನಿ ಅನ್ನುವಂಥದ್ದು ಏನಿದೆ ಅದು ಸಂಪೂರ್ಣವಾಗಿ ಹತ್ತಿಕ್ಕಲ್ಪಡ್ತದೆ. ಹಿಂದಿ ಏರಿಕೆ ಅನ್ನುವಂಥದ್ದು ಈ ರಾಜಕೀಯ ಗುಲಾಮಗಿರಿಯ ಮೊದಲ ಹೆಜ್ಜೆ ಅನ್ನುವಂಥದ್ದನ್ನು ಇಡೀ ಕರ್ನಾಟಕದ ಜನ, ಇಡೀ ದಕ್ಷಿಣ ಭಾರತದ ಜನ ಅರ್ಥ ಮಾಡ್ಕೋಬೇಕು. ಇದನ್ನು ಮಂದಟ್ಟು ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಈ ಒಂದು BJPಯ ದ್ವಂದ್ವವನ್ನು ನೋಡಿ ಸ್ನೇಹಿತರೆ, ನೀವು ಎಲೆಕ್ಷನ್ ಟೈಮಲ್ಲಿ ಕರ್ನಾಟಕಕ್ಕೆ ಏನಾದರೂ ಇವರು ಬಂದರೆ ಕನ್ನಡ ಕಸ್ತೂರಿ ಅಂತ ಮಾತನಾಡ್ತಾರೆ. ಕರ್ನಾಟಕ ಇವರ ತಲೆ ಮೇಲೆ ಹೊತ್ಕೊಂಡು ಹೋಗೋ ರೇಂಜ್ಗೆ ಮಾತನಾಡ್ತಾರೆ. ಆದರೆ ದಿಲ್ಲಿ ಹೋದ ತಕ್ಷಣ ಇವರು ಹಿಂದಿ ಕನೆಕ್ಟಿಂಗ್ ಲ್ಯಾಂಗ್ವೇಜ್, ಇದು ಇಡೀ ದೇಶವನ್ನು ಕನೆಕ್ಟ್ ಮಾಡುವಂಥ ಲ್ಯಾಂಗ್ವೇಜ್ ಏನಾದರೂ ಇದ್ದರೆ ಅದು ಹಿಂದಿ ಅಂತ ಮಾತ್ರ ಮಾತನಾಡ್ತಾರೆ. ಮತ್ತು ಈ ಒಂದು BJPಯ ಅಜೆಂಡಾ ಏನಿದೆ ಅದು ಬಹಳಷ್ಟು ಸ್ಪಷ್ಟವಾಗಿದೆ. ಒಂದು ರಾಷ್ಟ್ರ, ಒಂದು ಭಾಷೆ, ಒಂದು ಧರ್ಮ. ಅವರಿಗೆ ಭಾರತದ ಒಂದು ವೈವಿಧ್ಯತೆಗಿಂತಲೂ ಕೂಡ ಏಕರೂಪತೆ ಭಾಳಷ್ಟು ಮುಖ್ಯ ಅಂತ ಅವರು ಅನಿಸಿದೆ. ಯಾಕಂತಂದರೆ ವೈವಿಧ್ಯತೆ ಅನ್ನುವಂಥದ್ದು ಇಲ್ಲಿದ್ದರೆ ಇಲ್ಲಿನ ಪ್ರಾದೇಶಿಕ ಪಕ್ಷಗಳೇನಿದ್ದಾವೆ ಅವು ಬೆಳೆಯುತ್ತೆ ಹೋಗ್ತವೆ. ಮತ್ತು DMK JDS ಥರದ ಪಕ್ಷಗಳು ಅಥವಾ ಆಂಧ್ರದಲ್ಲಿರ್ತಕ್ಕಂಥ ಪಕ್ಷಗಳಿರ್ಬೋದು, ಆ ಒಂದು ಪಕ್ಷಗಳೆಲ್ಲ ಅಧಿಕಾರಕ್ಕೆ ಬರ್ತವೆ. ಈ ಒಂದು ಪ್ರಾದೇಶಿಕ ಶಕ್ತಿಯನ್ನು ಮುರಿಬೇಕಂತಂದರೆ ಮೊದಲು ಅವರು ಭಾಷೆಯ ಅಸ್ಮಿತೆಯನ್ನು ಮುರಿಬೇಕಾಗತ್ತೆ. ಅದಕ್ಕೆ ದಕ್ಷಿಣ ರಾಜ್ಯಗಳ ಮೇಲೆ ಇಷ್ಟೊಂದರ ಮಟ್ಟಕ್ಕೆ ಇವರು ಒತ್ತಡವನ್ನು ಹೇರ್ತಾ ಇರುವಂಥದ್ದು. ಮತ್ತು ಕೊನೆಯದಾಗಿ ಸ್ನೇಹಿತರೆ, ನಾವು ಹಿಂದಿಯನ್ನು ಖಂಡಿತವಾಗ್ಲೂ ನಾವು ದ್ವೇಷ ಮಾಡ್ತಿಲ್ಲ. ಆದರೆ ನಮ್ಮ ಭಾಷೆಯ ಮೇಲೆ ಅದರ ಆಧಿಪತ್ಯವನ್ನು ಸಹಿಸುವಂಥದ್ದು ಅದು ಖಂಡಿತ ಸಾಧ್ಯ ಕೂಡ ಅಲ್ಲ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ. ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಯನ್ನು BJP ದೇಶದ್ರೋಹ ಅಂತ ಕರಿಬೋದು. ಬಟ್ ಅದು ದಕ್ಷಿಣ ಭಾರತದ ಲಕ್ಷಾಂತರ ಜನರ ಎದೆಯೊಳಗಿನ ಆತಂಕದ ಧ್ವನಿ ಕೂಡ ಅದೇ ಅಂತ ನಾವು ಒಕ್ಕೊರಲಿನಿಂದ ಹೇಳಬೇಕಾಗತ್ತೆ. ಭಾರತ ಅಂತಂದರೆ ವಿವಿಧ ಹೂಗಳಿರುವಂಥ ಒಂದು ಸುಂದರವಾದಂಥ ಬಹಳ ಸಮೃದ್ಧವಾದಂಥ ತೋಟ. ಅಲ್ಲಿ ಎಲ್ಲವೂ ಒಂದೇ ಬಣ್ಣದ ಹೂವು ಆಗಬೇಕು ಅಂತಂದರೆ ಖಂಡಿತ ಅದು ತೋಟವಾಗಲ್ಲ, ಮರುಭೂಮಿ ಆಗುತ್ತೆ. ನಮ್ಮ ಭಾಷೆ ನಮ್ಮ ಹೆಮ್ಮೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸುತ್ತೋ ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ. ಜೈ ಕರ್ನಾಟಕ ಮತ್ತು ಎಲ್ಲ ಭಾಷೆಗಳು ಕೂಡ ಜೈ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.